ಅದೇ ಮೇಡಮ್, ಅದೇ ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಇದೆ ಮೇಡಮ್ ಆನ್ಸರು. ಅದೇ ಒಳ್ಳೆ ಮನ್ಸಿದ್ದು ಸೆಟ್ಲ್ ಆಗಿರೋನ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್ ಜೀವನ. ಸುದ್ದಿ ನಿಮ್ಗೆ ಪ್ರಶ್ನೆ ಯಾಕಡೆ ಇವತ್ತು ಅದೇ ಅವಾಗ ಹೇಳ್ತಾ ಇದ್ರಿ ಆಪರೇಷನ್ ಆಡಿಷನ್ ಅಂತ. ಸುದ್ದಿ ಅದೇ ಆಪರೇಷನ್ ಆಡಿಷನ್ ಅಂತೆಲ್ಲ ಎಕ್ಸಾಂಪಲ್ ಹೇಳ್ತಾ ಇದ್ರಿ. ಸೊ ಈ ಸಿನಿಮಾ ನೋಡಿ ಹೊರ ಬರುವಂತ ಅಂದ್ರೆ ಆಡಿಯನ್ಸ್ಗೆ ಯಾವ ರೀತಿ ನಿಮ್ಮ ಅಂದ್ರೆ ಪಾತ್ರದ ಮುಖಾಂತರ ಏನಾದ್ರು ಪಾಸಿಟಿವ್ ಇರುತ್ತಾ? ವಿಲನ್ ಆಗಿರ್ತೀರಿ ನಿಜ, ಬಟ್ ರಿಯಲ್ ಲೈಫ್ ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ಸ್ ನೀವು ನೋಡ್ದಂಗೆ, ನಿಮ್ಮ ಸ್ನೇಹಿತರು ನೋಡ್ದಂಗೆ ನಿಮ್ಗೂ ಗೊತ್ತಿದೆ, ಅದನ್ನ ಹೇಳೋದಾದ್ರೆ ಅಂದ್ರೆ ಅಣ್ಣ ಎಲ್ಲ ಲವ್ ಸಬ್ಜೆಕ್ಟ್ಗಳಲ್ಲೂ ವಿಲನ್ಗಳು ಇದ್ದೇ ಇರ್ತಾರಣ್ಣ. ನಾನು ರಿಯಲ್ ಆಗಿ ಲವ್ ಮಾಡಿದಾಗ್ಲೂ ಹಂಗೆ ಇತ್ತು ಅಣ್ಣ. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರೆಲ್ಲ ವಿಲನ್ಗಳೇ ಅನ್ಸೋದು, ಪಾಪ ಅವರೆಲ್ಲ ಹೀರೋಗಳೇ ನನ್ಗೆ ಹಂಗೆ ಅನ್ಸೋದು. ಈಗ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಪಾತ್ರನೂ ಹಂಗೆ ಅನ್ಸುತ್ತ. ಡೈರೆಕ್ಟರ್, ಒಂದು ಮನಸ್ಥಿತಿ ಮತ್ತೆ ಪರಿಸ್ಥಿತಿ ಪ್ರೀತಿಯಲ್ಲಿ ಪ್ರತಿ ಸಂದರ್ಭ ಕೂಡ ಬದಲಾಗ್ತಾ ಇರುತ್ತೆ. ಈಗ ಲೈಫ್ ಟುಡೇ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಇದು ಈಗಿನ ಸಂದರ್ಭಕ್ಕೆ ಮತ್ತೆ ಕಾಲಘಟ್ಟಕ್ಕೆ ಮಾತ್ರ ಹೊಂದುವಂತ ಕಥೆನಾ? ಮತ್ತೆ ಯಾವ ರೀತಿ ಆಡಿಯನ್ಸ್ಗೆ, ಅಂದ್ರೆ ಯಾವ ಯಾವ ವರ್ಗದ ಆಡಿಯನ್ಸ್ಗೆ? ಸರ್, ಎಲ್ಲಾ ವರ್ಗದ ಆಡಿಯನ್ಸ್. ಪ್ರೀತಿ ಅನ್ನೋದು ಪ್ರತಿಯೊಬ್ಬರಿಗೂ ಪ್ರೀತಿ ಅನ್ನೋದು ಪ್ರತಿಯೊಬ್ಬರ ಆದ್ಯ ಸರ್. ಅದು ಅಂದ್ರೆ ಆದ್ಯತೆ. ನಾವು ಆಗ್ಲೇ ಹೇಳ್ದಾಗೆ ನಾವು ಏನೇ ಮಾಡಿದ್ರು ಸಹ ಸೊ ಅಲ್ಟಿಮೇಟ್ಲಿ ನಮ್ಗೊಂದು ತೃಪ್ತಿ ಅನ್ನೋದಿರ್ಬೇಕು. ಸೊ ವಿಲನ್ ಇದಾರೆ ಅಂದ ಮಾತ್ರಕ್ಕೆ ಅವ್ರ ಪ್ರೀತಿಗೂ ನಮಗ್ ನಾವೇ ಹೀರೋನು ಆಗ್ಬೋದು, ನಮಗ್ ನಾವೇ ವಿಲನ್ನು ಆಗ್ಬೋದು ಸರ್ ನಮ್ಮ ಲೈಫ್ಗೆ. ಅಂದ್ರೆ ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ ಒಂದು ಸಿಚುವೇಶನ್ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಇವರು ನಮ್ಮ ಕಾಕ್ರೋಚ್ ಅವ್ರದ್ದು ಒಂದು ಪಾತ್ರ, ಬಟ್ ಆ ಪಾತ್ರ ಇವ್ರ ಲೈಫ್ಗೆ ಏನು ಡಿಸ್ಟರ್ಬ್ ಮಾಡಲ್ಲ. ನನ್ನೊಳಗಡೆ ಒಬ್ಬ ವಿಲನ್ ಇದ್ದಾನೆ, ನಾನು ಯಾರನ್ನ ಹೆಚ್ಚಾಗಿ ಪೋರ್ಟ್ರೇ ಮಾಡ್ತೀನಿ. ಸೊ ಅವನು ಯಾವಾಗ ಆಕ್ಟಿವ್ ಆಗ್ತಾನೆ, ಸೊ ಅವಾಗ ನನ್ನ ಎದುರುಗಡೆ ಇರ್ತಕ್ಕಂಥ ಸಂಬಂಧಗಳ ಜೊತೆನಲ್ಲಿ ಸಂಘರ್ಷನ ಅಥವಾ ಒಲವ ಅನ್ನೋದು ಬರುತ್ತೆ. ಸೊ ಅದು ಎಲ್ಲ ಕಾಲಘಟ್ಟಕ್ಕೂ ಸರ್, ಈಗ ಅಂತಾನೆ ಅಲ್ಲ, ಈ ಪರಿಸ್ಥಿತಿಗೆ ತಕ್ಕಾಗಿ ಅಂತ ಅಲ್ಲ, ಸೊ ಎಲ್ಲ ಕಾಲಘಟ್ಟಕ್ಕೂ ಅನ್ವಯ ಆಗುವಂತ ಒಂದು ವಿಷಯ ಸರ್. ಕಿರಣ್ ಅವರೇ, ನಿಮ್ಗೆ ಕೇಳ್ತಾ ಇರುವಂತದ್ದು, ಸಿನಿಮಾದಲ್ಲಿ ಅದಕ್ಕೆ ಆದಂತ ಪರಿಸ್ಥಿತಿಗಳು, ವೈಮನಸ್ಸು, ದ್ವೇಷ ಇದೆಲ್ಲ ಇದೆ ಅಂತ ಹೇಳಿದ್ರಿ. ಸೊ ಸಿನಿಮಾ ಟೀಮಲ್ಲೂ ವೈಮನಸ್ಸು, ದ್ವೇಷ ಇದೆ ಅಂತ ಇಂದಿನ ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಿತ್ತು. ನೀವೇ ಒಂದು ವಿಡಿಯೋ ಮಾಡಿ ಹಾಕಿದ್ರಿ, ಸಪೋರ್ಟಿಗೆ ಯಾರು ಬರ್ತಾ ಇಲ್ಲ, ಈ ತರದ್ದು ಒಂದು ಕಂಟೆಂಟ್ ಬಿಟ್ಟಿದ್ರಿ. ಇವಾಗೆಲ್ಲ ಸರಿಯಾಗಿದ್ಯಾ? ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಸರಿಯಾಗಿದೆ ಮೇಡಮ್. ಅಲ್ಲಿ ಇದ್ದಾರೆ ಅವ್ರು. ಅಷ್ಟೇ ಸರ್, ನೀವೇ ಹೇಳ್ಬೇಕು, ಯಾಕಂದ್ರೆ ನೀವೇ ವಿಡಿಯೋ ಮಾಡಿ ಬಿಟ್ಟಿರೋದು. ನಾನು ವಿಡಿಯೋ ಮಾಡಿಬಿಟ್ಟು ಅಂದ್ರೆ ಒಂದು ವಿಡಿಯೋದಲ್ಲಿ ಹೇಳಿದ್ರಿ, ನಿಮ್ ನೋವನ್ನ ನೀವು ಹೇಳ್ಕೊಂಡಿದ್ರಿ. ಇಲ್ಲ, ಆ ತರ ಏನಿಲ್ಲ ಮೇಡಮ್. ಎಲ್ಲಾರು ಅಟ್ ಎಂಡ್ ಬಂದಿದ್ದಾರೆ. ಸೊ ಹಿಂಗೆ ಪ್ರಮೋಷನ್ಸ್ ಬಂದ್ರೆ ಹಿಂಗೆ ಚೆನ್ನಾಗಿರ್ತವೆ. ಹೀರೋ, ಈಗ ನೀವು ಪ್ರಮೋಷನ್ ಹೊರಟ್ರೆ ಇಲ್ಲಿ ನೀವು ಪ್ರಮೋಷನ್ ಹೊರಟಾಗ ಈಗ ನೀವು ಇಡೀ ಟೀಮು ನಿಮ್ ಜೊತೆ ಬರೋದಕ್ಕೆ ರೆಡಿ ಇದೆಯಾ, ಅಥವಾ ಅಲ್ಲೂ ಏನಾದ್ರು ಗೊಂದಲಗಳು ಇದೆಯಾ? ಈಗ ಒಂದ್ಸರಿ ಎಂಟೈರ್ ಕರ್ನಾಟಕ ಓಡಾಡ್ತೀನಿ ಅಂತ ಹೇಳ್ತೀರಿ. ಸೊ ಅದಕ್ಕೆ ಏನೋ ಪ್ಲಾನ್ ಔಟ್ ಹೇಗಾಗಿದೆ, ಅವ್ರೆಲ್ಲ ಯಾವ ರೀತಿ ಇದ್ದಾರೆ ಅಂತ? ಯಾಕಂದ್ರೆ ಅಲ್ಲಿ ಅಲ್ಟಿಮೇಟ್ ನಿರ್ಮಾಪಕರು ಸೇಫ್ ಆಗ್ಬೇಕು, ಅವ್ರಿಗೆ ಅನುಕೂಲ ಬೇಕಾದ್ರೆ ನೀವೆಲ್ಲ ಶ್ರಮ ವಹಿಸ್ಲೇಬೇಕು. ಈಗ ಸೊ ಆ ಪ್ಲಾನ್ ಔಟ್ ಹೇಗಿದೆ ಅಂತ ಸರ್? ಇವಾಗ ನಾನು ಹೋಗಕ್ ರೆಡಿ ಇದ್ದೀನಿ, ನಾನು ರೋಡ್ ಗಿಳಿಯಕ್ಕೆ ರೆಡಿ ಇದ್ದೀನಿ. ಪಾಪ ನನ್ನ ಜೊತೆ ನಮ್ಮ ಯುಕ್ತ ಬಂದಿದ್ದಾರೆ ಎಲ್ಲಾ ಕಡೆ. ಆಮೇಲೆ ನಮ್ಮ ಲೇಖ ಅವ್ರು ಬಂದಿಲ್ಲ ಅಂತ ಅವ್ರ ಮೇಲೆ ನನ್ ಕೋಪ ಇಲ್ಲ ಅಂತಾರೆ. ಪಾಪ ಅವ್ರು ಈಗ ಮದುವೆ ಆಗಿದ್ದಾರೆ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಂದಿದ್ದಾರೆ. ಇನ್ನು ಮುಂದೆನೂ ಎಲ್ಲಾದ್ರಲ್ಲೂ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಬರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನಮ್ಮ ಸುದೀಪ್ ಸರ್ ಅಂತ ನನಗೆ ಆಸ್ ಅ ಬ್ರದರ್ ಯಾವಾಗಲೂ ಜೊತೆಗಿರ್ತಾರೆ. ಅಂತ ಎಲ್ಲ ಅರ್ಹತೆನೂ ಈ ಸಬ್ಜೆಕ್ಟ್ ಅಲ್ಲಿ ಅಥವಾ ನೀವು ಮಾಡಿರುವಂತ ಪಾತ್ರ ಅಂತ. ಸೊ ನಿಮಗೆ ಅದರಲ್ಲಿ ಯಾವ ಅಂಶ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಅನ್ಸುತ್ತೆ, ಮತ್ತೆ ನಿಮ್ಮ ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಅಂತ ಕ್ಯಾರಿ ಮಾಡುತ್ತೆ? ಸರ್ ಹೌದು, ನೀವು ಟ್ರೈಲರ್ ಅಲ್ಲಿ ನೋಡ್ದಂಗೆ ಅದು ಹುಡುಗ ಹುಡುಗಿ ಗಂಡ ಅಥವಾ ಮದ್ವೆ ಆ ಒಂದು ಸಮಸ್ಯೆ ಖುಷಿ ಎಲ್ಲ ಅದು ನೀವು ನೋಡಿದ್ದೀರಾ. ಅದಕ್ಕೂ ಮೀರಿದ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಅಪ್ಪ ಮಗಳ ಬಾಂಧವ್ಯ. ಸೊ ಅವಳು ಪ್ರೀತಿನ ಮಾಡೋದು ಯಾಕೆ, ಅದನ್ನ ಬಿಡೋದು ಯಾಕೆ, ಅದರಿಂದ ಏನು ಎಲ್ಲ ಎಮೋಷನ್ಸ್ ಸರ್. ಅದು ಮೇ ಬಿ ಹುಡುಗ ಹುಡುಗಿಗೆ ಇರೋ ಕೆಮಿಸ್ಟ್ರಿಗಿಂತ ಹೆಚ್ಚಾಗಿ ನನ್ನ ನಾಣಿ ಸರ್ದು ಅದೊಂದು ಬಾಂಡಿಂಗು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಮಗಳನ್ನ ಪ್ರತಿಯೊಬ್ರು ತಂದೆ ಆ ಕನಸು, ಮಗಳನ್ನ ಹೀಗೆ ನೋಡ್ಬೇಕು, ಹೀಗೆ ಇರಬೇಕು ಅನ್ನೋಂಥದ್ದು. ಸೊ ಪ್ರೀತಿಲಿ ಬಿದ್ದಾಗ ಹೆಣ್ಮಕ್ಳು ಅದು ಇದು ಯೋಚನೆ ಮಾಡ್ತಾರೆ, ಇಲ್ಲ ಒಳ್ಳೆ ರೀತಿ ತಗೊಂಡೋಗ್ಬೇಕು ಅಂತ ಅಪ್ಪನೂ ಅನ್ಕೋತಾರೆ. ಬಟ್ ಅದ್ರಿಂದ ಕೆಲವೊಂದ್ಸರಿ ಮಕ್ಕಳೇ ತಪ್ಪು ಮಾಡ್ತಾರೆ ಅಂತ ಏನಿಲ್ಲ, ಪೇರೆಂಟ್ಸ್ ಇಂದನೂ ತಪ್ಪಾಗತ್ತೆ. ಸೊ ಅದನ್ನ ಆ ಸಿನಿಮಾದಲ್ಲಿ ಒಂದು ಹೇಳ್ತಾ ಇರೋದು ಆಗತ್ತೆ, ಜನರಲ್ ಆದ್ರೂ ಆಗತ್ತೆ. ಹಾ ಹೌದು ಆಗತ್ತೆ. ಸೊ ಅದೊಂದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಅದೊಂದು ಬಾಂಡಿಂಗ್ ತೆರೆ ಮೇಲೆ ನೋಡೋದೇ ಒಂದು ಖುಷಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈ ಸಿನಿಮಾ ಶೂಟ್ ನಡೆಯುವಾಗ್ಲೇನೆ ಐ ಲಾಸ್ಟ್ ಮೈ ಫಾದರ್. ಸೊ ಇನ್ನು ಕಾರ್ಯಗಳು ಮುಗಿಯೋಕ್ ಮುಂಚೆನೆ ನಾನು ಶೂಟಿಂಗ್ ಹೋಗಿದ್ದೆ. ನಾನಿ ಸರ್ ನಾಣಿ ಅವರೇ ಹೇಳಿದ್ರ ಬಗ್ಗೆ ರಿಯಾಕ್ಟ್ ಮಾಡಿ.
ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಮಗಿದೊಂದು ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ, ಮುಗಿದಿರೋ ಪಿಕ್ಚರಿಗೆ ಬಿಡಿ ಅಂದರೆ ಅವ್ರು ಬಿಡಲ್ಲ, ಅವ್ರಿಗೆ ಆ ಸಿನಿಮಾ ಮುಖ್ಯ. ಸರ್ ಇನ್ನೂ ಶುರುವಾಗಿದೆ ಸರ್, ಮಾಡಿ ಸರ್ ಇಲ್ಲಿ ಅಂತಾರೆ. ಇವತ್ತು ಡೇ ಫಾರ್ ನೈಟ್ ಥರ ಹೊಗೆ ಹಾಕ್ಬಿಟ್ಟು ಶೂಟಿಂಗು. ನನಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾನೆ ಇದೆ ಎಷ್ಟು ವರ್ಷ ಆ ಥರ. ಪಾಪ ನಿರ್ದೇಶಕರು ಮತ್ತೆ 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 ಮೆಸೇಜ್ ಮಾಡ್ತಾರೆ, ಅವ್ರಿಗೋಸ್ಕರ ಬಂದೆ ನಾನು. ಬರಬೇಕು, ಜವಾಬ್ದಾರಿ ಇಲ್ಲ ಅಂತಲ್ಲ, ಆದರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ವಿಷಯ ಮರೆತೆ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನನ್ನ ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮೆ ಇಲ್ಲ. ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಜವಾಬ್ದಾರಿ ಕಡಿಮೆ ಇದೆ. ಈಗ ಎಲ್ಲ ವಿಷಯ ನಿಮಗೆ ಗೊತ್ತಾಗಿರುತ್ತೆ. ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳಿದ್ರು. ಪಾಪ ಅವರ ತಂದೆ, ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಈ ಸಿನಿಮಾದಲ್ಲಿ, ಶೋರ್. ಅವಾರ್ಡ್ಗೆ ಹೋಗುವಂಥ ಕ್ಯಾರೆಕ್ಟರ್. ಆ ಟೈಮಲ್ಲಿ ಪಾಪ ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂತ ನನಗೆ ಗೊತ್ತು. ನನಗೂ ಒಬ್ಬಳು ಮಗಳಿದ್ದಾಳೆ, ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು. ಯಾಕೆಂದರೆ ಆ ನೋವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಭಾವನೆಗಳು ಇದ್ದವ್ರೆ, ಬೇವರ್ಸಿಗಳು ಗೊತ್ತಿರೋದು. ನಾನು ತುಂಬ ಕಲಿತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಇವಾಗ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಅಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತಲ್ಲಿ. ಆದರೂ ಪಾಪ ಅವರು ಯಾವುದಕ್ಕೂ ಜಗ್ಗದಂಗೆ ಬರೋರು ಕ್ಯಾಮ್ರಾ ಬಂದಾಗ ಹಂಗೆಲ್ಲ ಫೀಲ್ ಮಾಡಬಾರ್ದು ಅಂದರೆ ಸರಿ ಅಂತ ಟ್ರ್ಯಾಕ್ ಮಾಡೋರು, ಮತ್ತೆ ಮಂಕ ಕೂತ್ಕೊಳ್ಳೋದು. ಹಿಂಗೆ ನಾನು ಹೋಗಿ ಸಮಾಧಾನ ಮಾಡ್ತಾ ಇದ್ದೆ. ತುಂಬ ಬಾಂಡಿಂಗ್ ಆಗ್ಬಿಟ್ಟಿತ್ತು ನನಗೂ ಅವ್ರಿಗಲ್ಲಿ. ನನ್ನ ಮಗಳೇ ಬಂದವಳು ನನ್ನ ಜೊತೆಯಲ್ಲಿ ಇನ್ನಷ್ಟು ನನಗೆ ಭಾವನೆಗಳಲ್ಲಿ ಬಂದ್ಬಿಡ್ತಾರೆ. ಚೆನ್ನಾಗಿ ಮಾಡ್ತವ್ರು ಮಗು, ನಿಜವಾಗ್ಲೂ ಗೆಲ್ತೇ ಬಿಡೋದು. ಶೋ ಇದ್ರ ಜೊತೆಗೆ ನಮ್ಮ ಸಾರಥಿ ಕಾಂತ ಸರ್ ಅವರು ಒಂಥರ ಭಾವಜೀವಿ. ಇಷ್ಟೊತ್ತು ಅದು ಮಾತಾಡಿ ಕೇಳಿಸ್ಕೊಂಡೆ, ನಾನು ಆಗಲೇ ಬಂದೆ, ಅಲ್ಲಿ ನಿಂತಿದ್ದೆ, ಮೋಸ್ಟ್ಲಿ ಮುಗ್ದಿದೆ, ಇವ್ರು ಬಂದರೆ ಹಂಗೆ ಹೋಗ್ಬಿಡೋಣ ಆಚೆಗೆ ಅಂತ, ಯಾಕೆ ಬಯಸ್ಕೋಬೇಕು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರು ಕೋಪನೇ ಬರಲ್ವಾ ಅಂತ. ನಾನು ಸುಮಾರು ಜನ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೆ. ಒಂದು MS ರಮೇಶ್ ಸರ್, ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬೇಗ ಕೋಪ ಮಾಡ್ತಿರ್ತಾರೆ. ಅಷ್ಟೇ ಅಂತ ಹೇಳಿ ಕಳಿಸೋರು, ಇಂಥದ್ದು ಬೇಕು ನನಗೆ ಹೇಳೋರಿಗೆ. ಇವರು ಅಷ್ಟೇ, ಎಷ್ಟೆಷ್ಟೋ ತೊಂದರೆಗಳಾಯಿತು. ಶೂಟಿಂಗ್ ಆಗ್ತಾ ಇರ್ತವೆ ಮಾಮೂಲಿ ಚಿಕ್ಕಪುಟ್ಟ. ಆ ಮನುಷ್ಯ ಒಂದು ಚೂರು ರೇಗ್ತಾ ಇರಲಿ ನಾನು. ಅದಕ್ಕೋಸ್ಕರ ಒಂದಿನ ನನಗೆ ತುಂಬ ಜ್ವರ, 110 ಡಿಗ್ರಿ ಜ್ವರ ಅವತ್ತು ನೈಟ್ ಶೂಟಿಂಗ್. ನಾನು ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದೆ. ಆಗ್ತಾರೆ ನನಗೆ ಚಳಿ ಇದೆ. ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ರು ಶೂಟಿಂಗಿಗೆ ಅಂದರೆ ರೂಮಲ್ಲಿ ಇದ್ದವರಿಗೆ. ಅಲ್ಲೇನೋ ಊಟದ ಪ್ರಾಬ್ಲಮ್ ಆಗ್ಬಿಡ್ತು ನಮಗೆ, ಸುಮಾರು ಜನ ಆಯಿತು ಆರ್ಟಿಸ್ಟ್ಗಳಿಗೆ, ನನಗೂ ಆಯಿತು. ಇನ್ನು ಶೂಟಿಂಗ್ ವಿಚಾರಕ್ಕೆ ಬಂದಾಗ ಚಿಕ್ಕಮಂಗ್ಳೂರು ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಅದರಲ್ಲೂ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ತಗೊಂಡಿದ್ದಾರೆ. ಹೆತ್ತವ್ರಿಗೆ ಯಜ್ಞ ಮುದ್ದು ಅಂತ ಇವಾಗ ನಮ್ಮ ಸಿನಿಮಾ, ನಾವು ಮಾಡಿದ ಸಿನಿಮಾಗಳೆಲ್ಲ ಚೆನ್ನಾಗಿರುತ್ತೆ ಅಂತಲೇ ನಾವು ಹೇಳೋದು, ಎಲ್ಲರೂ ಹೇಳೋದು ಅಷ್ಟೇ. ಡೈರೆಕ್ಟಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಇವರು ನಮ್ಮ ಜಗ್ಗಪ್ಪ ಆಗಲಿ ಇವರು ಆಗಲಿ ಏನು ಯಾರೇನು ಕಡಿಮೆ ಇಲ್ಲ, ಎಲ್ಲರೂ ಚೆನ್ನಾಗಿ ಇದು ಮಾಡಿ. ನಾನು ಪ್ರೊಡ್ಯೂಸರ್ನೇ ನೋಡಿಲ್ಲ ಈ ಸಿನಿಮಾ ಮುಗಿಯೋವರೆಗೂ. ಬಂದಿದ್ದಾರ ಸರ್? ನಮಸ್ಕಾರ. ತಮ್ಮ ಹೆಸರು? ಪ್ರದೀಪ್ ಸರ್. ಇದೇನು ಈಗ ಪರಿಚಯ ಮಾಡ್ತಾರೆ? ಹೌದು, ಒಂದ್ಸರಿ ಲೊಕೇಶನ್ ಬಂದವ್ರೆ, ಅವ್ರನ್ನ ಪರಿಚಯ ಆಗಕ್ಕೆ ಬಿಡ್ಲಿಲ್ಲ ಜನ. ನಾಡಿ ಇನ್ನೊಂದು ಪಿಕ್ಚರ್ ಹಾಕೊಂಡ್ಬಿಡ್ತಾನೆ ನಾವು. ನಾನು ಹಂಗಾಗಿದ್ರೆ ಎಷ್ಟು ಸಿನಿಮಾ ಮಾಡ್ಬೇಕಿತ್ತು. ಇರಲಿ, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈ ಕಿಡಿಯಲ್ಲ, ಹಿಡಿದ್ಬಿಟ್ರೆ ನಾನು ಒಳಗೆ ಏನು ನಿಲ್ಲಲ್ಲ. ಸ್ವಿಚ್ ಆನ್ ಮಾಡಿಬಿಟ್ರೆ ಬರ್ತಾ ಇರುತ್ತೆ ಎಲ್ಲ. ಅದಕ್ಕೆ ಬೇಡ, ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಾಗಬೇಕು. ಕಾಂತರಾಜ್ ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾನು. ನೀವೇನೋ ಹೇಳಿದ್ರಿ ಊರು ತುಂಬ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ, ನಾನು ಹೋಗಲ್ಲ. ಕೆಲಸ ಬಿಟ್ಟು ಹೆಂಗೆ ಹೋಗೋದು ನಾವು? ಅದು ಇದು ಒಂದು ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಊಟ ಕೊಡ್ಬೇಕಲ್ವ? ಊಟ ಅಂದರೆ ಎಲ್ಲ ಊಟ ಅಲ್ಲ ನಾನು ಹೇಳಿದ್ದು, ಎಲ್ಲ ವಿಚಾರದ. ಹಂಗಾಗುತ್ತೆ, ಕಷ್ಟ ಆಗುತ್ತೆ ಅವರಿಗೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದು ಮಾಡೋಕ್ಕಾಗಲ್ಲ. ಟೈಮ್ ಇದ್ದರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀವಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆಲಿ ಆ್ಯಕ್ಟ್ ಮಾಡ್ದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವುದೊಂದು ಸಿನಿಮಾ ಕರೆದ್ರು, ನಾನು ಬರೋಕ್ಕಾಗಿಲ್ಲ. ಸರಿನಾ? ಹಾಂ, ಎಷ್ಟು ಫೀಲ್ ಮಾಡ್ತಿತ್ತು ಹುಡುಗಿ ಅಂದರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆ್ಯಕ್ಟ್ ಮಾಡೋದು, ಅಲ್ಲಿ ಹೋಗಿ ಸುಮ್ಮನೆ ಮೌನ ಕೂತ್ಕೊಂಡ್ಬಿಡೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡೋಕ್ಕಾಗಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬ ನೋವು ಅನಿಸಿದೆಯಾ? ಡೈರೆಕ್ಟರ್ ಕನಸು ನನಸಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ ನಾನು. ಹ್ಞೂ, ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರೋಕ್ಕೆ ಬಿಡಲ್ಲ ಇವರು. 6 ಗಂಟೆಗೆ ಬಿಟ್ಟು ನಾನು ಬರೋದಿಲ್ಲ ಅಂತ. ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ.
ಅಂತ. ಇಲ್ಲ ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಬರಬೇಕು. ಬಂದಿದ್ದೀವಿ, ಇಡೀ ಟೀಮ್ಗೆ ಒಳ್ಳೇದಾಗಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವ್ರ ಅನ್ನ ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದೀರಿ ಇಂಡಸ್ಟ್ರಿಯಿಂದ, ನಾನೊಬ್ಬನಲ್ಲ, ಎಲ್ಲರನ್ನು. ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ. 3:25. ಒಂದು ಇನ್ನೊಂದು ಪ್ರೊಡ್ಯೂಸರ್ ಭೇಟಿ ಮಾಡಕ್ಕೆ ಬಿಡ್ಲಿಲ್ಲ ಅನ್ನೋಂಥದ್ದು, ಇನ್ನೊಂದು ಪ್ರಮೋಷನ್ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಒಂದು ಸಿನಿಮಾ ಈಗ ಪ್ರಮೋಷನ್ ಟೈಮ್ ಅಲ್ಲಿ ಈ ರೀತಿ ನಿಮ್ಮ ಬೇಸರ, ಅಂದ್ರೆ ನೀವು ಹಿರಿಯ ಕಲಾವಿದರು, ಇಂಥದ್ದೊಂದು ಕನ್ನಡ ಸಿನಿಮಾಗಳ ತಂಡಗಳ ನಡುವೆ ಈ ರೀತಿ ಸಮಸ್ಯೆಗಳು ಆಗತ್ತಾ? ಅದನ್ನ ನೀವು ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀರಲ್ಲ, ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತ. ನಾಗಣ್ಣ ನಮ್ಮೆಲ್ಲರಿಗೂ ಹಿರಿಯರು, ಎಲ್ಲೇ ಬರ್ಲಿ ಚೆನ್ನಾಗಿದ್ಯಾ ಅಂತಾರೆ, ನಾನು ನಮಸ್ಕಾರ ಅಂತೀನಿ. ಅದು ಕೊಡದಿದ್ರೆ ಹಿರಿಯ ಅಂತ ಹೆಂಗ ಅನಿಸ್ತದೆ? ಒಂದು ಪ್ರಶ್ನೆಗೆ ಆಯ್ತಾ. ಈಗ ನಾನು ಹುಷಾರಿದ್ದ ಮಲಗಿಬಿಟ್ಟೆ ಹಾಸ್ಪಿಟ್ಲಲ್ಲಿ. ಚಿಕ್ಕಮಗಳೂರು ನನ್ನ ಫ್ರೆಂಡ್ ಒಬ್ಬ ಬಂದು ನನಗೆ ಸಹಾಯ ಮಾಡೋದು. ಅಂದ್ರೆ ಚಿತ್ರತಂಡ ನಿಮ್ಗೆ ಅವಾಗ ಸಪೋರ್ಟ್ ಮಾಡಿ ಶೂಟಿಂಗ್ ಮಾಡ್ತಾ ಇದೀವಿ, ನೀವು ಆರಾಮಾಗಿರಿ, ದೇವ್ರು ಒಳ್ಳೇದು ಮಾಡಲಿ. ಮ್ಯಾನೇಜರು ಬರಲಿಲ್ಲ, ಅದು ನನಗೆ ತುಂಬಾ ಬೇಜಾರು. ಇವ್ರು ಬಿಡಿ ಎಲ್ಲ ಬಿಸಿ ಇರ್ತಾರೆ, ಮ್ಯಾನೇಜರ್ ಕೂಡ ಬರ್ಲಿಲ್ವಲ್ಲ. ಏನಾನ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ಪ್ರಯೋಜನ. ಕೆಲವೆಲ್ಲ ತಿಳ್ಕೋಬೇಕು. ನಾವು 100 ಸಿನಿಮಾ ಅಲ್ಲ, 176 ಸಿನಿಮಾ ಆಯ್ತು, ನಾವಿನ್ನೂ ಏನು ಕಲ್ತಿಲ್ಲ ಲೆಕ್ಕದಲ್ಲಿ. ಎಂತೆಂಥ ದಿಗ್ಗಜರಿದ್ರು ಈ ನಾಡಿನಲ್ಲಿ, ಈ ಮಣ್ಣಲ್ಲಿ. ಇಲ್ಲಿ ಕೂತಿರೋರಿಗೆ ಏನು ಕಡಿಮೆ ಅನುಭವ ಇದೆಯಾ? ಎಂತೆಂಥವ್ರು ನೋಡ್ಕೊಂಡ್ ಬಂದಿದ್ದೀರಾ? ಆ ಪದ ಬಂದಿತ್ತು ಏನಕ್ಕೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮಗೆ. 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮಸ್ಕಾರ. ನೋಡಿ ಸರ್, ಯಾವತ್ತೂ ನೀವು ಮಾತಾಡಿರಲಿಲ್ಲ, ಯಾವತ್ತೂ ಈ ತರ ಮಾತಾಡಲಿಲ್ಲ ಸ್ಟೇಜಲ್ಲಿ. ಇಷ್ಟು ವರ್ಷ ಆಯ್ತು, ಏನೋ ಇದೆ ಹೇಳಕ್ಕೆ ಮನ್ಸಲ್ಲಿದೆ. ಏನೂ ಇಲ್ಲ. ಈಗ ಒಂದು ಸಂಸಾರದಲ್ಲಿ ನನ್ನ ಮಗಳು ಅಳಿಯ ಎಲ್ಲ ಇರ್ತಾರೆ. ಇವಾಗ ಮಗನಿಗೆ ಮದುವೆ ಮಾಡುವಾಗ ನೋಡಕ್ ಚೆನ್ನಾಗೇ ಇರ್ತಾರೆ ಎದುರುಗಡೆ. ಮದುವೆ ಆಗಿ 1 ತಿಂಗಳಿಗೆ 1 ತಿಂಗಳಿಗೆ 6 ತಿಂಗಳಿಗೆ ಅವ್ರ ಯೋಗ್ಯತೆ ಗೊತ್ತಾಗೋದು. ಹೆಣ್ಣಾಗ್ಲಿ ಗಂಡಾಗ್ಲಿ, ಬರೀ ಹುಡುಗ ಹೇಳ್ತಿಲ್ಲ ನಾನು. ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಪ್ಪ, ಯಾರಿಗಾನ ಹೇಳಿದ್ರೆ ಒಳ್ಳೆ ಹುಡುಗ ನೋಡ್ರಿ, ಅವರು ಕೇಳ್ತಾರೆ ಒಳ್ಳೆ ಹುಡುಗಿ ನೋಡಿ ಅಂತ. ಏನು ಒಳ್ಳೇದು ಅಂದ್ರೆ ನೋಡಕ್ ಚೆನ್ನಾಗಿದ್ರೆ ಸಾಕ. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ, ಅದನ್ನ ನೀಟಾಗಿ ಹೇಳ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್, ಅದು ಖುಷಿ. ಯಾರಿಗೆ? ಜೀವನನೇ ಹೆಂಗಲ್ವಾ, ದಿನ ಒಂದೊಂದು ಪಾಠ ಕಲಿತಾ ಇರ್ತೀವಿ. ನನಗೆ ತುಂಬಾ ಬೇಜಾರಾಯ್ತು. ನನಗೆ ಒಬ್ರು ಬರ್ಲಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿದೆ ಏನ್ಬೇಕು. ನಾಣಿ ಸರ್, ಅಮ್ಮ, ಯಾರ ಮೇಲೆ ನಿಮ್ಗೆ ಚಿತ್ರತಂಡದ ಮೇಲೆ ಅಸಮಾಧಾನ ಇರೋದು? ಪ್ರೊಡಕ್ಷನ್ ಮ್ಯಾನೇಜರ್ ಏನು ಕಮ್ಮ ಇರೋದು. ಇವರೆಲ್ಲ ಬಿಸಿ ಇದ್ರು, ಗೊತ್ತಿತ್ತು ನನಗೆ ಶೂಟಿಂಗ್ ನಡೀತಿತ್ತು. ಯಾವ ಮಟ್ಟಕ್ಕಾಗಿತ್ತು ಅಂದ್ರೆ ನನಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ ನನಗೆ ಅವಾಗ. ಈಗ ಮನೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ವಾ? ಇದು ನನ್ನ ಪ್ರಶ್ನೆ. ಡೈರೆಕ್ಟ್ರೆ ಕಾಂತವ್ರೆ, ಅಂದ್ರೆ ಈ ಹಿರಿಯ ಕಲಾವಿದರು ಇಷ್ಟೊಂದು ಗಂಭೀರ ಆರೋಪನ ಮಾಡ್ತಾ ಇದ್ದಾರೆ. ಸೊ ನೀವು ತಂಡದ ಭಾಗ ಆಗಿ ಆವತ್ತು ಇದನ್ನೆಲ್ಲೂ ಕೂಡ ಗಮನಿಸ್ಕೊಳ್ಳಕ್ ಆಗ್ಲಿಲ್ವಾ? ಈ ರೀತಿ ಅಸಮಾಧಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ ಫೈನಲ್? ಇಲ್ಲ ಸರ್, ಅಂದ್ರೆ ಯೂಶಲಿ ಅಣ್ಣನಿಗೂ ಆಗಿತ್ತು ಆ ಥರದ್ದು. ಅಂದ್ರೆ ಹೆಲ್ತ್ ಇವಾಗ ಚಿಕ್ಕಮಗಳೂರು, ನಾವಿಂದ ಬೆಂಗಳೂರಿಂದ ಅಲ್ಲಿ ಹೋಗಿದ್ದೀವಿ 15 ದಿವಸ 20 ದಿವಸ. ಆ್ಯಕ್ಚುಲಿ ಇವರು ಲೇಖಾ ಅವರು ಸಹ 104 ಯಾವುದು ನೀನೇ ನೋಡಲ್ಲಿ ಸಾಂಗ್ ಶೂಟ್ ಮಾಡಬೇಕಾದ್ರೆ 104 ಇವರಿಗೆ ಜ್ವರ. ನೈಟ್ ಇವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬೆಳಗ್ಗೆ ಲಿಟ್ರಲಿ ಬಂದಿದ್ದಾರೆ. ಅವ್ರು ನಿಂತ್ಕೊಳಕ್ ಆಗ್ತಾ ಇಲ್ಲ. ಈವನ್ ನಾನು ಅಷ್ಟೇ, ಆ ದೇವಸ್ಥಾನದ ಶೂಟ್ ಮಾಡಬೇಕಾದ್ರೆ ನಮಗೂ ಹುಷಾರಿಲ್ಲ ಸರ್. ಅಂದ್ರೆ ಈ ತರ ಅಂದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದಾಗ ತಪ್ಪು ಒಪ್ಕೊಳ್ಳ ಅಂದ್ರೆ ಆಗತ್ತೆ. ಆ ಟೈಮಲ್ಲಿ ಅಣ್ಣ ನಮ್ಮಿಂದ ಏನಾದ್ರು ನನ್ನ ಕಡೆಯಿಂದ ಮಿಸ್ ತಪ್ಪಾಗಿರುತ್ತೆ. ಹೌದು ಸರ್, ಹೌದು ಹೌದು ಸರ್. ಹೌದು ಸರ್, ಖಂಡಿತ. ಆದ್ರೂ ಕೂಡ ಅವರು ನಾಣಿ ಸರ್ ನಿಮ್ಮ ಮುಖ ನೋಡ್ಕೊಂಬಂತೆ ಅಂತ, ಇಲ್ಲಿ ನಿಮ್ಮ ಮುಖ ನೋಡ್ಕೊಂಬಂತೆ ಅಂತ 2 ವರ್ಷ ಒತ್ತಿ ಹೇಳಿದ್ರು. ಅಂದ್ರೆ ಬೇರೆ ಯಾರೋ ಅವ್ರು ಎಲ್ಲರೂ ಬೇಜಾರಾಗಿ ಇಟ್ಕೊಂಡಿದಾರ ಅಂತ ಸರ್ ಅಲ್ಲ. ಇವರೆಲ್ಲ ಈಗ ಬಂದಿರೋಲ್ಲ, ಅವ್ರವ್ರ ಕೆಲಸ ಅವ್ರು ನೀಟಾಗಿ ಮಾಡಿದ್ರು. ನನಗೆ ಅವತ್ತು ತುಂಬಾ ಬೇಜಾರಾಗಿತ್ತು. ಒಬ್ಬ ಮ್ಯಾನೇಜರ್ ಅನ್ಸ್ಕೊಂಡು ಬರ್ಲಿಲ್ವಲ್ಲ ಅಲ್ಲಿಗೆ.
ಸಾರಿ ಸರ್, ನೀವು ನನ್ನ ಪ್ರಶ್ನೆ ಕೇಳಿದ್ರಿ, ಈಗ ನೀವು ಕೇಳಿದ್ರಿ, ಸ್ವಲ್ಪ ಎಮೋಷನಲ್ ಆದೆ, ನನಗೆ ಮಾತಾಡಕ್ ಆಗ್ಲಿಲ್ಲ, ಸಾರಿ. ಸಿನಿಮಾ ಹೌದು, ಎಲ್ಲರೂ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ. ಸೊ ಪ್ರೀವಿಯಸ್ ಆಗಿದ್ದ ಇಂಟರ್ವ್ಯೂದಲ್ಲಿ ಕಿರಣ್ ಅವ್ರು ಮಾತಾಡಿದ್ದಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಮಾತಾಡಿದ್ದಾಗಿರ್ಬೋದು, ಏನಕ್ಕೆ ಮಾತಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಸಿನಿಮಾ ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿದ್ದು 2024ಗೆ ಮುಗಿಬೇಕಾಗಿದ್ದು ಸಿನಿಮಾ ಇದು. ಸೊ ಆಲ್ರೆಡಿ ಆ ಟೈಮಲ್ಲೇ ನನ್ನ ಅಪ್ಪಗೆ ಹುಷಾರಿಲ್ದಿದ್ದರಿಂದ ಆ ಟೈಮಿಗೆ ನನ್ನ ಕೊನೆಯ ಸಿನಿಮಾ ಇದಾಗಿತ್ತು. ಸೊ ಅದು ಅವ್ರಿಗೂ ಕೂಡ ಗೊತ್ತಿತ್ತು. ತುಂಬ ಸಿನಿಮಾಗಳನ್ನ ಬಿಟ್ಟು ನಾನು ಈ ಸಿನಿಮಾ 2024ಅಲ್ಲಿ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ, ನಂದೇ ಎಷ್ಟೋ ಸಿನಿಮಾಗಳು ನಾನು 4 ವರ್ಷ ಮಾಡಿರೋದು ಉಂಟು, ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಸೊ ಎಲ್ಲ ಸಿನಿಮಾಗಳಿಗೂ ಮೀರಿದ ಕೆಲಸನ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ. 2026ಗೂ ಪ್ರಮೋಷನ್ಗೆ ಎಲ್ಲದಕ್ಕೂ ಬರ್ತೀನಿ. ಬಟ್ ಒಂದು ಟೀಮ್ ಅಂದಮೇಲೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೆಲವೊಂದು ಮಾತುಗಳೇನೋ ಇರುತ್ತೆ, ಅದನ್ನ ನಾವು ಕ್ಲಾರಿಟಿ ಮಾಡ್ಕೋಬಹುದು. ಸೊ ಒನ್ ಟೈಮ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ನಾನು ಆ ಇವೆಂಟಿಗೆ ಐ ವಾಸ್ ನಾಟ್ ಇನ್ವೈಟೆಡ್ ಫಾರ್ ದ ಇವೆಂಟ್. ನಾನು ಇನ್ವೈಟ್ ಕೂಡ ಆಗಿರಲಿಲ್ಲ ಸರ್, ನನಗೆ ಯಾವುದೇ ಕಾಲ್ ಬಂದಿರಲಿಲ್ಲ, ಏನೂ ಇಲ್ಲ, ನಿಜವಾಗ್ಲೂ ಆಗಿರಲಿಲ್ಲ. ಸೊ ಪ್ರಾಬ್ಲಮ್ ಚಿಕ್ಕಪುಟ್ಟದಿತ್ತು, ಇಲ್ಲ ಅಂತ ಅಲ್ಲ. ಹಾಗಂತ ಹೇಳಿ ಕೆಲವೊಂದು ಮಾತುಗಳು ಬಂದಿದ್ದು ನನಗೆ ಮನಸ್ಸಿಗೆ ತುಂಬ ನೋವಾಯಿತು. ಅನ್ಪ್ರೊಫೆಷನಲ್ ಸಮಥಿಂಗ್ ಅಂತ ಕೆಲವೊಂದು ಮಾತುಗಳು ಬಂತು, ನನಗೆ ನೋವಾಯಿತು, ಇಲ್ಲ ಅಂತಲ್ಲ. ಮೇ ಬಿ ನಾನು ಬರ್ದಿರೋ ಕಾರಣಕ್ಕೆ ಅವರ ಮಾತಾಡಿದ್ದಾರೆ ಅಂದ್ಕೊಂಡು ನನಗೆ ಇವಾಗಲೂ ಏನು ಬೇಜಾರಿಲ್ಲ, ದಟ್ಸ್ ಓಕೆ. ನಾನು ನಿಮಗೆ ಕ್ಲಾರಿಟಿ ಕೊಡಬೇಕಿತ್ತು ಅಷ್ಟೇ. ನನ್ನ ಕಡೆಯಿಂದ ಯಾವುದೇ ಮೋಸ ಸಿನಿಮಾಗೆ ಆಗಿಲ್ಲ. ಸೊ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ಗಳು ನನಗೆ ಬಂದಿತ್ತು, ದಯವಿಟ್ಟು ಆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಅಂತ ಕಿರಣ್ಗೆ ಹೇಳಿದೆ. ಪಾಪ ಅವರು ಡಿಲೀಟ್ ಕೂಡ ಮಾಡಿಸಿದ್ರು. ಸೊ ಫಸ್ಟ್ ಟೈಮ್ ನನಗೆ ಆ ಥರ, ನಾನು ಒಳ್ಳೆ ರೀತಿಯಲ್ಲೆಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಮೂಲಕ ಮಾತ್ರ, ಸಿನಿಮಾದಿಂದ ಮಾತ್ರ ನಾನು ಪ್ರಮೋಷನ್ಗೆ ಬರೋದು. ಬೇರೆ ಎಲ್ಲೂ ನಾನು ಇದುವರೆಗೂ ಯಾವುದೇ ಇವೆಂಟ್ಸ್ ಆಗಲಿ, ಯಾವುದೇ ಅವಾರ್ಡ್ ಫಂಕ್ಷನ್ಗಾಗಲಿ ನಾನು ಎಲ್ಲೂ ಅಟೆಂಡ್ ಆಗಿಲ್ಲ. ನಾನು ನಾಮಿನಿ ಆಗಿದ್ರು ಕೂಡ ನಾನು ಆಗಿಲ್ಲ. ಸೊ ಹಾಗಿದ್ದಾಗ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು, ನಾನು ಫಸ್ಟ್ ಟೈಮ್ ನೆಗೆಟಿವ್ ಕಮೆಂಟ್ಸ್ ಇದು ಎಲ್ಲ ಬಂದಾಗ ತುಂಬ ಹರ್ಟ್ ಆಯಿತು. ಬಟ್ ಮೇ ಬಿ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೂ ಅವ್ರು ಅದೆಲ್ಲ ಮಾತು ಬಂದಿರ್ಬೋದು ಅಂತಲೂ ಆಯಿತು. ಐ ಡಿಸರ್ವ್ ಅ ಸಾರಿ. ಅವ್ರಿಗೆ ಕೇಳೋಕ್ಕೆ ಇಷ್ಟ ಇದ್ದರೆ ಮೀಡಿಯಾ ಮುಂದೆ ಕೇಳ್ಬೋದು. ಬಿಡಿ, ಆಯಿತು. ಸಂಸಾರ ಇದ್ವಿ, ಕೆಟ್ಟ ಮಕ್ಕಳು ಇರ್ತವೆ, ಒಳ್ಳೆ ಮಕ್ಕಳು ಇರ್ತವೆ, ಅದರಲ್ಲಿ ಏನು ಬೇಡ. ಇವಾಗ ನೀವುಗಳು ಇಲ್ಲೇ ಹೇಳ್ಬಿಟ್ರೆ ನಾವು ತಿಳ್ಕೊತೀವಿ. ನನ್ನಿಂದನೂ ಹಿಡಿದು ಒಪ್ಕೋತೀನಿ. ನಾನು ಇಲ್ಲಿಗೆ ಇದನ್ನು ಮುಗಿಸೋಣ, ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ನಾನು ಹೇಳೋದು ಅಷ್ಟೇ. ಇರ್ಬೇಕು ಸರ್, ಯಾಕೆಂದರೆ ಟೀಮಲ್ಲಿ ಅನ್ನ ತಿಂದಿದ್ದೀವಿ, ಅದೆಲ್ಲ ನಾವು ಇದೆ, ಅದೆಲ್ಲ ನಾವೇನು ಸಾಮಾನ್ಯ ಇಲ್ಲಿರೋರಿಗೆಲ್ಲ ಗೊತ್ತು. ನಾನು ಯಾವ ಪಿಕ್ಚರ್ಗೂ ಮಿಸ್ ಆಗಲ್ಲ. ಅವ್ರು ಕೇಳಿದ್ರು ಮಂಜಣ್ಣ, ನೀವು ಯಾವತ್ತೂ ಈ ಥರ ಮಾತಾಡಿದ್ವಲ್ಲ ಅಂತ. ಮಾತಾಡಿದ್ರೆ ಗೊತ್ತಾಗೋದು ಹೇಗೆ? ಈಗ ನಾನು ಮಾಡಿದ ತಪ್ಪು ಬೇರೆಯವ್ರು ಹೇಳ್ಬೇಕು, ನನ್ನ ಬೆನ್ನು ನಾನು ಕಾಣಲ್ವಲ್ಲ, ಬೇರೆಯವ್ರು ಹೇಳ್ಬೇಕು. ದಾರಿ ಸುಮ್ಮನೆ ಮಾಡೋರ, ನಿನ್ನ ಬೆನ್ನಿನ ಕಾಣಲ್ಲ ಕಣೋ ಅಂತ ಬೇರೆಯವ್ರು ನೋಡಿ ಹೇಳ್ಬೇಕು, ಬೆನ್ನಲ್ಲಿ ಏನೋ ಇದೆ ನೋಡು ಅಂತ ಹೇಳಿ. ನನಗೂ ಹೇಳಿ, ತಿಳ್ಕೊತೀನಿ. ಹೊಸಬರಾಗಲಿ ಹೇಳಬೇಕು. ಇಲ್ಲಿ ಅಹಂಕಾರ ನಡೆಯಲ್ಲ, ಯಾಕೆಂದ್ರೆ ಈ ಭೂಮಿನೇ ಅಂತದ್ದು. ನವರತ್ನಗಳ ಮೇಲೆ, ಮೆಟ್ಲುಗಳ ಮೇಲೆ, ನವಗ್ರಹಗಳ ಮೇಲೆ ಓಡಾಡೋದು ರಾವಣನೇ ಭಸ್ಮ ಆಗೋದ. ನಮ್ದೆಲ್ಲ ಯಾವ ಲೆಕ್ಕ? ಹೌದು ಸರ್. ಮತ್ತೆ ಹೌದು ಸರ್, ಹೇಳಿ ಸರ್. ಸರ್ ಹೌದು ಸರ್, ಹೌದು ಸರ್. ಇಲ್ಲ, ಟೀಮ್ ವರ್ಕ್ ಅಲ್ವಾ ಸರ್. ಸಿನಿಮಾ ದೊಡ್ಡವರೆಲ್ಲ ಬಂದಿದ್ದಾರೆ ಅಂದ್ಮೇಲೆ ನಾವು ಬರಬೇಕು. ಇಲ್ಲ ಅಂತಂದ್ರೆ ನಾನು ಸಾರಿ ಕೇಳಬೇಕಾಗುತ್ತೆ ಅಂತ. ಇಲ್ಲ ಸರ್, ಕಾಮಿಡಿ ಪಾತ್ರ, ಸ್ನೇಹಿತನ ಪಾತ್ರ ಮಾಡಿತ್ತು. ಬಟ್ ನನಗೆ ಗೊತ್ತಿಲ್ಲ ಇದೆಲ್ಲ. ನಾನು ಬರ್ತಾ ಇದ್ದೆ, ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಅಲ್ಲ, ಅದಕ್ಕೆ ಕೇಳ್ಕೊಂಡೆ ಸರ್. ಫಸ್ಟು ಇಲ್ಲಿ ಕೂತ್ಕೊಂಡಾಗ್ಲಿ ಹೇಳ್ಬಿಟ್ರು ಕಟ್ಟಾಗಿದೆ ಅಂತ. ಅದು ಆಮೇಲೆ ಹೇಳಿದ್ರು ಸಿನಿಮಾದಲ್ಲಿ ಇದೆ, ಟ್ರೈಲರಲ್ಲಿ ಕಟ್ಟಾಗಿದೆ ಅಂತ. ಸರ್ ಸಿನಿಮಾದಲ್ಲಿ ಇರಲಿ ಸರ್, ಚೆನ್ನಾಗಿದೆ ಎಲ್ಲ ಒಳ್ಳೊಳ್ಳೆ. ಹ್ಞೂ ಸರ್, ಇಲ್ಲ ಇನ್ಮೇಲೆ ನಾನು ಎಡಿಟಿಂಗ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಇಲ್ಲ, ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಏನೇ ತೊಂದರೆಗಳಿದ್ರು ಸಿನಿಮಾನ ಅದ್ಭುತವಾಗಿ ಮಾಡಿದ್ದೀವಿ. ಬಟ್ ಯಾವ ತೊಂದರೆ ಇತ್ತು, ಏನಿತ್ತು ಅಂತ ಸತ್ಯವಾಗ್ಲೂ ನನಗೂ ಗೊತ್ತಿಲ್ಲ ಸರ್. ಇಲ್ಲಾಂದಿದ್ರು ಅವತ್ತು ನಾನೇ ಬಂದು ಕೇಳ್ತಾ ಇದ್ದೆ. ಇಲ್ಲ, ತುಂಬ ಚೆನ್ನಾಗಾಗಿದೆ ಸಿನಿಮಾ. ಚೆನ್ನಾಗಿ ಆಗಲಿ, ಚೆನ್ನಾಗಿ ಓಡಲಿ. ಎಲ್ಲರೂ ಸೇರ್ಕೊಂಡು ಪ್ರಮೋಷನ್ ಮಾಡ್ತೀವಿ ಸಿನಿಮಾನ. ಎಷ್ಟೇ ಅಡೆತಡೆಗಳಿತ್ತು, ಒಂದು ಮನೆ ಕಟ್ಟಿದ ಮೇಲೆ ಮನೇಲಿ ಒಂದು ಗೃಹ ಪ್ರವೇಶ ಮಾಡಿ ಅದ್ಭುತವಾಗಿ ಸಂಸಾರ ನಡೆಸ್ಬೇಕು ನಾವು. ಚೆನ್ನಾಗಾಗಲಿ ಸರ್. ಹೀರೋ ಸರ್ಗೂ ಚೆನ್ನಾಗಾಗಲಿ, ಪ್ರೊಡ್ಯೂಸರ್ ಸರ್ಗೂ ಚೆನ್ನಾಗಾಗಲಿ. ನಮ್ಮ ಡೈರೆಕ್ಟರ್ ಸರ್, ನಾನು ದೊಡ್ಡ ಫ್ಯಾನ್ ನಿಮಗೆ. ಆ ಸಾಂಗ್ ಯಾವಾಗಲೂ ಹೇಳ್ತಾ ಇದ್ದೆ ನಾನು, ಇರುವುದೆಲ್ಲ ಬಿಟ್ಟು ಸಾಂಗ್ ಯಾವಾಗಲೂ ಸ್ಕಿಟ್ಟಲ್ಲಿ ಹಾಕತ್ತಿದ್ದೀವಿ ಸರ್ ಅಂತ. ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನಿಲ್ಲ ಮೇಡಮ್, ಚಿಕ್ಕ ಪುಟ್ಟ ಮನಸ್ತಾಪ ಇದೆ. ಬಟ್ ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದಾಗ ಅದೆಲ್ಲ ಮರ್ತೋಗುತ್ತೆ. ಅಂಡ್ ನಾವು ಇಲ್ಲೇನು ಬೇರೆದು ಬಂದಿಲ್ಲ ಮೇಡಮ್, ಒಳ್ಳೆ ಸಿನಿಮಾ ಮಾಡೋಕ್ಕೆ ಬಂದಿರೋದು. ಚಿಕ್ಕ ಪುಟ್ಟ ಆಗೋದಿಲ್ಲ ಮೇಡಮ್. ಮನೆಯಲ್ಲಿ 4 ಜನ ಇದ್ರೇನೆ ಏನೋ ಒಂದು ಆಗಲ್ವಾ.
ಸಿಕ್ಕಾಪಟ್ಟ ಇರುತ್ತೆ. ಆಮೇಲೆ ನನ್ನ ಕಡೆಯಿಂದ ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಎಲ್ಲದಕ್ಕಿಂತ ಮೇನು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ನಾನಿ ಸರ್, ನಮ್ಮ ಲೇಖ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನನಗೆ ಖುಷಿ ಇದೆ. ಇದೆಲ್ಲ ಇದ್ದೇ ಇರುತ್ತೆ, ಎಲ್ಲ ರೋಡಲ್ಲಿ ಹೋದ್ರೂ ಏನೋ ಸಮಸ್ಯೆ ಇರುತ್ತೆ, ಮನೇಲಿ ಇದ್ರೂ ಸಮಸ್ಯೆ ಇರುತ್ತೆ. ಸೊ ಅದೇ ಇವತ್ತಿನ ಲೈಫ್ ಟುಡೇ. ಸರ್ ಗೊತ್ತಿದ್ದು ಯಾರು ಮಾಡಲ್ಲ ಸರ್, ಗೊತ್ತಿದ್ದು ಯಾರು ಅನ್ವಾಂಟೆಡ್ಲಿ ಗೊತ್ತಿಲ್ದಿರ ಆಗಿರುತ್ತೆ. ಸೊ ಅದಕ್ಕೆ ನಾನು ಸಾರಿ ಕೇಳಿದ್ದೀನಿ ಅದು ಸರ್, ನನ್ನ ಕಡೆಯಿಂದಾನೆ. ಓಕೆ, ಅದಕ್ಕೆ ಸಾರಿ ಕೇಳಿದ ನಾನು. ಹಾ ಕೇಳ್ಬೇಕಲ್ಲ ಸರ್, ಈಗ ಅವರು ಅವ್ರದ್ದೇನ ತಪ್ಪಿತ್ತು, ಅವರು ಕೇಳಿದ್ರಲ್ಲ. ಸರ್ ನನ್ನ ಗಮನಕ್ಕೆ ಕೆಲವೊಂದು ಬಂದಿದ್ದಾವೆ, ಕೆಲವೊಂದು ಬಂದಿಲ್ಲ. ಈಗ ನಾನಿ ಸರ್ಗೆ ಚೆನ್ನಾಗಿಲ್ಲ ಅಂತ ವಿಷಯ ನನಗೆ ಗೊತ್ತಿರಲಿಲ್ಲ. ಆಯ್ತಾ, ಅದು ಇಲ್ಲಿಗೆ ಬಂದ ಮೇಲೆ ಆಮೇಲೆ ಮಾಹಿತಿ ಬಂದಿತ್ತು. ಬಟ್ ನನಗೆ ಯಾವುದೇ ಆದ ಕಾಂಟ್ಯಾಕ್ಟ್ ಇಲ್ಲ ಅವ್ರು ನನಗೆ. ಸೊ ಹಂಗಾಗಿ ನಾನು ಶೂಟಿಗೆ ಯಾವತ್ತೋ ಒಂದು ದಿವಸ, ಅದು ಕೋರ್ಸ್ ಆಗಿ ಎಲ್ಲ ಸೇರಿ ಕರ್ಕೊಂಡಾಗ ಒಂದು ದಿವಸ ಹೋಗಿದ್ದೆ ನಾನು, 1 day 2 day ಬಂದಿದ್ದೆ ಜೊತೆ. ಅವತ್ತು ಲೇಖನ್ ಚೆನ್ನಾಗಿರಲಿಲ್ಲ. ಐ ಹ್ಯಾವ್ ಟು ಸಿ, ನನಗೆ ಗೊತ್ತು ಅವ್ರ ಕಷ್ಟ ಏನಿರುತ್ತೆ, ಅವ್ರ ನೋವು ಏನಿರುತ್ತೆ ಅಂತ. ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಕೇಳಿ ಬಂದಿದ್ದೀನಮ್ಮ. ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಅವಳು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾಗ ನಾನು ಹೋಗಿ ನೋಡಿಕೊಂಡು ಕೇರಿಂಗ್ ಮಾಡಿ ಬಂದಿದ್ದೀನಿ. ಅದೇ ಥರ ನಾನು ಅಲ್ಲಿದ್ದರೆ ಗ್ಯಾರಂಟಿ ಹೋಗ್ತಿದ್ದೆ, ಅವ್ರಿಗೂ ನೋಡ್ತಿದ್ದೆ, ಕೇರಿಂಗ್ ಮಾಡಿ ಬರ್ತಾ ಇದ್ದೆ. ಈವನ್ ಅದು ಹ್ಯುಮ್ಯಾನಿಟಿ, ನಾವು ಆರ್ಟಿಸ್ಟು ಮತ್ತೊಂದು ಮಗದೊಂದು ಮನುಷ್ಯನ ಒಂದು ಸ್ವಾಗತ ಹೋಗ್ಲೇಬೇಕು, ಯಾರೇ ಆಗಲಿ. ಕೆಲವೊಬ್ರು ಯಾರು ಬಿದ್ದುಬಿಟ್ಟಿದ್ದಾರೆ ಅಂತ ಕೈ ಬೀಳಲಿ ಅಂತ ಡ್ಯಾನ್ಸ್ ಆಡೋಕ್ಕಾಗಲ್ಲ, ಕೈ ಹಿಡಿದು ಎತ್ತಿ ಅವ್ರನ್ನ ನೋಡ್ಕೋಬೇಕು. ಸೊ ನನಗೆ ಗೊತ್ತಿರಲಿಲ್ಲ. ಸೊ ನಮ್ಮ ಪ್ರೊಡಕ್ಷನಿಂದ ಏನೋ ತೊಂದರೆ ಆಗಿದ್ರೆ ಐ ಆಮ್ ಸಾರಿ ಸರ್. ಪ್ರೊಡಕ್ಷನಿಂದ ಏನೋ ತೊಂದರೆ ಆಗಿದ್ರೆ ನನ್ನ ಕಡೆಯಿಂದ ಸರ್, ನನಗೆ ಗೊತ್ತಿರಲಿಲ್ಲ ಯಾವುದೇ ವಿಷಯಗಳು. ಕುರಿ ಕಾಯೋ ಸಮಯದಲ್ಲಿ ಕುರಿಗಳೇನೋ ಬೇರೆ ಹೊಲಕ್ಕೆ ಹೋದ್ರೆ ಏಯ್ ಬಾಯಿ ಕಡೆ ಅಂತಾರೆ, ಆ ಜವಾಬ್ದಾರಿ ಪ್ರೊಡ್ಯೂಸರ್ ಸರ್ ಇರಬೇಕು. ಅಂದರೆ ಈ 1 ನಿಮಿಷ ನಾನು ಫಸ್ಟ್ ಆಫ್ ಆಲ್ ನಾನು ಕೊಟ್ಟಿದ್ದು ಒಬ್ರು ಮ್ಯಾನೇಜರ್ ಅಂತ ಕೊಟ್ಟಿದ್ದೆ. ಆತ ಅನ್ಫಾರ್ಚುನೇಟ್ಲಿ ನನಗೆ ಗೊತ್ತಿದ್ದಾರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ನಾ ಆತನ ಅವರ ನಿಮ್ಮ ಸಂಬಂಧ ಗೊತ್ತಿಲ್ಲ, ಅದು ಅವ್ರದ್ದೇನೋ ಬೈ ಪರ್ಸ್ನಲಿ ಅವ್ರ ಫ್ಯಾಮಿಲಿ ಏನೋ ಇಶ್ಯೂಸ್ ಆಗ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. 1 week ಫೋನ್ ಎತ್ತಿಲ್ಲ. ಈ ಶೂಟಿಂಗ್ ಶೆಡ್ಯೂಲ್ಸ್ ಎಲ್ಲ ಆಗಿದೆ. ಸೊ ನಾನು ಫೋನ್ ಮಾಡಿ ಆತನಿಗೆ ಸ್ವಿಚ್ ಆಫ್ ಆಗಿದೆ, ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಆ ವ್ಯಕ್ತಿ ಬಿಟ್ಟರೆ ಬೇರೆ ವ್ಯಕ್ತಿ ಕಳ್ಸೋಕ್ಕಿಲ್ಲ. ಯಾಕಂದ್ರೆ ಆ ಆಲ್ ಚಾರ್ಟ್ ಆ ವ್ಯಕ್ತಿ ಹತ್ರ ಇದೆ. ನಾನು ಏನು ಮಾಡ್ಬೇಕು ಆ ಟೈಮಲ್ಲಿ? ಹೌದೌದು ಸರ್, ಎಲ್ಲದಕ್ಕಿಂತ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ದಯವಿಟ್ಟು. ಅದು ಆಗಿದೆ, ಇಲ್ಲ ಒಪ್ಕೊಂಬನ. ಆತ ಬಂದು ಆಮೇಲೆ ಸಾರಿ ಕೇಳ್ಕೊಂಡಿದ್ದಾರೆ, ಕಣ್ಣ ನೀರು ಹಾಕಿದ್ದಾರೆ. ಸೊ ಆತನ ಬಗ್ಗೆ ಇಲ್ಲಿ ಮಾತಾಡಿ ಅವರು ಫ್ಯಾಮಿಲಿಯಲ್ಲಿ ಓನ್ ಅಲ್ಲಲ್ಲ ಸರ್, ಅದನ್ನೇ ರಿಕ್ವೆಸ್ಟ್. ನಾನು ಅವ್ರ ಬಗ್ಗೆ ಅವರಿಂದ ಅವ್ರು ಬಂದು ಕಣ್ಣೀರು ಹಾಕ್ಬಿಟ್ಟು ಇನ್ನೇನು ಕಾಲಿಗೊಂದು ಅಷ್ಟು ದೊಡ್ಡ ಮನುಷ್ಯ, ಅಷ್ಟು ದೊಡ್ಡ ವ್ಯಕ್ತಿ ಕಾಲಿಗೊಂದು ಬೀಳ್ಬೇಕಾಗಿತ್ತು. ನಾನು ಅವ್ರನ್ನ ಕಾಲಿಗೆ ಬೀಳಿಸ್ಕೊಳ್ಳೋ ಲೆವೆಲ್ ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗಿಲ್ಲ. ಅದನ್ನ ಇನ್ನೂ ಓಪನ್ ಆಗಿ ನಾನು ಬಿಡಿಸಿ ಹೇಳೋಕ್ಕೂ ನನಗೆ ಅದು ಸರಿ ಅನಿಸಿಲ್ಲ, ಅನ್ಸೋದು ಬೇಡ. ಅವ್ರಿಗೂ 2 ಹೆಣ್ಮಕ್ಳಿದೆ, ತೀರಾ ಅವ್ರನ್ನ ನಾನು ಇದು ಮಾಡಿ ಅದನ್ನ ತಪ್ಪಾಗ್ಬಿಡುತ್ತೆ, ಬೇಡ. ಅವ್ರು ಚೆನ್ನಾಗಿ ಅದೇನೋ ಆ ಟೈಮ್ ಹಂಗಿತ್ತು. ಕೆಟ್ಟಗಳಿಗೆ ಸರ್ ಎಲ್ಲರಿಗೂ ಒಳ್ಳೇದು ಹೋಗ್ಬೇಕಂದ್ರೆ ಒಂದು ಕೆಟ್ಟಗಳಿಗೆ ಬಂದೇ ಬರುತ್ತೆ ಸರ್. ಅದನ್ನ ದಾಟಿ ಹೋದ್ರೇನೆ ಮುಂದೆ ನಾವು ಗುರಿ ಮುಟ್ಟಕ್ಕಾಗೋದು. ಅಲ್ಲಿ ಕೆಟ್ಟದಾಗ್ಬಿಡ್ತು ಅಂತೇಳಿ ನಾವು ಅಲ್ಲೇ ರಿವರ್ಸ್ ಬಂದ್ಬಿಟ್ಟು ಗುರಿ ಮುಟ್ಟಕ್ಕಾಗಲ್ಲ ಸರ್. ಕಾಮನ್ ಸರ್, ಒಂದು ಏನೋ ಒಂದು ಮನೆ ಕಟ್ತೀವಿ, ಒಂದು ಪಾಯ ಹಾಕ್ತೀವಿ ಅಂದಾಗ ಪಕ್ಕದ ಮನೆಯವ್ರು ನನ್ನ ಮನೆ ಸಿಡಿದಿದೆ ಬಂದು ಇದು ಮಾಡು ಅದು ಮಾಡು ಅಂತ ಕಾಮನ್ನು ಸರ್. ಒಂದು ಫ್ಯಾಮಿಲಿ ಆಗುತ್ತೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ನಾವು ಗೆದ್ದು ನಿಲ್ಲಬೇಕು, ಗುರಿ ಮುಟ್ಟಬೇಕು ಸರ್, ಅಷ್ಟೇ ಇಲ್ಲಿ ಕಾಮನ್ ಸರ್. ಅದನ್ನೆಲ್ಲ ನಾಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮದವರೆಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ಇದೆಲ್ಲ ಬಿಟ್ಟು ಲೈಫ್ ಟುಡೇ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಿ. ತೆಲುಗು ತಮಿಳ್ ರೇಂಜ್ಗೆ ಕನ್ನಡದಲ್ಲಿ ಹೊಸಬ್ರು ನಾವು ಸಿನಿಮಾ ಮಾಡಿದ್ದೀವಿ. ಹೊಸಬ್ರು ಅಂದ್ರೆ ನಾನು ಮಾತ್ರ ಹೊಸೊಬ್ಬ, ಪ್ರೊಡ್ಯೂಸರ್ ಮಾತ್ರ ಫಸ್ಟ್ ಸಿನಿಮಾ, ಎಲ್ಲರೂ ವೆಲ್ಲೋ ಟೆಕ್ನಿಷಿಯನ್ಸ್ ಇರೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. August 6th ಸಿನಿಮಾ ಬರ್ತಾ ಇದೆ, ನಿಮ್ಮೆಲ್ಲರೂ ಬ್ಲೆಸಿಂಗ್ಸ್ ಇರಲಿ ಅಂತ ಕೇಳ್ಕೊಂಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಗ್ರೂಪ್ ಫೋಟೋಗೆ ದಯವಿಟ್ಟು ಈ ತಂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಜಾಯ್ನ್.